ವೆಲ್ಕಮ್ ಟು ಪೂಜಾ ರಂಗನಾಥ್ ಬ್ಲಾಗ್ಸ್. ನನಗೆ ಮುನ್ನಾಗಿದೆ ಅಷ್ಟೇ. ಮಾತಾಡೋಕ್ಕಾಗೋದಿಲ್ಲ. ಈಗ ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ವಯಸ್ಸು ಎಲ್ಲರೂ ಹೇಗಿದ್ದೀರಾ? ವಯಸ್ಸು ಮಾತಾಡೋಕ್ಕಾಗಲ್ಲ. ಸೊ ವಯಸ್ಸಲ್ಲಿ ಏನಾದರೂ ತೊದಲು ಬಂದರೆ ಸಾರಿ, ಏನಂದರೆ ಮುಂದೆ ನೆಯಲ್ಗೆ ಕರೆಕ್ಟಾಗಿ ಉಣ್ಣಾಗ್ಬಿಟ್ಟಿದೆ. ಇಲ್ಲಿ ತುದಿಲಿನೇ ಉಣ್ಣಾಗ್ಬಿಟ್ಟಿದೆ. ಸೊ ಅದಕ್ಕೆ ಮಾತಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಸುಮ್ಮನೆ ಯಾಕೆ ಎತ್ತಿಡೋ ಮಾತಾಡೋಕ್ಕಲ್ಲ, ಒಂಥರ ಉರಿಯೋತಿದ್ದು ಉಣ್ಣಾಗ್ಬಿಟ್ಟಿದ್ಯಲ್ಲ ಅದಕ್ಕೆ ನಾನು ಆಕ್ಷನ್ ಮಾಡಿಬಿಟ್ಟು ಮಕ್ಳು ಕೈಲೇ ಮಾತಾಡೋ ಥರ ಮಾಡ್ಸೋಣ ಅಂದರೆ ಅವರು ಮಾತಾಡೋಕ್ಕೆ ಬರೋಲ್ಲ. ಏನು 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 ಅಂತಾರೆ, ನಾನು ಆಕ್ಷನ್ ಮಾಡಿದ್ರೆ ಏನು ಏನು ಅಂತಾರೆ. ಸೊ ನೋಡಿ, ಬಟ್ಟೆ ಸ್ಟಿಚ್ ಮಾಡೋದೆಲ್ಲ ಕೊಟ್ಟೋಗಿದ್ರೆ ತಗೊಂಡೋಗ್ಬೇಕು ಮೇಲ್ಗಡೆ. ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಸೊ ಗೈಸ್ ನೋಡಿ, ಮಾವಿನ ಹಣ್ಣಿಗಿಟ್ಟಾಗ್ಲಿಂದನೂ ಮಕ್ಕಳದೊಂದು ಒಂದು ಕತೆ ಆಗೈತೆ. ಹಣ್ಣಿಗಿಡೋದಕ್ಕೂ ಮುಂಚೆಯಿಂದ ಅಂದರೆ ಮಾವಿನ ಸೀಸನ್ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆವಾಗಲಿಂದನೂ ನಮಗೆ ತಲೆ ತಿಂತಿದ್ದಾರೆ ಐಸ್ ಕ್ರೀಮ್ ಮಾಡಿಕೊಡು ಅಂತ. ನಾನು ಇನ್ನೂ ಮಾವಿನ ಎಣ್ಣೆ ಹಣ್ಣಾಗಿಲ್ಲ ತಡಿರೋ ಮಾಡಿಕೊಡ್ತೀನಿ ಅಂದರೆ ಕೇಳ್ತಾನೆ ಇಲ್ಲ. ಸೊ ಅದಕ್ಕೆ ಇದು ಬೇರೆ ಹಣ್ಣಿದು. ಸೊ ಮೊನ್ನೆ ತೆಗೆದಿದ್ನಲ್ಲ ಹಣ್ಣಲ್ಲ ಇದು ಜ್ಯೂಸು ಮತ್ತು ಐಸ್ ಕ್ರೀಮು ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಹಣ್ಣು. ಸೊ ಅದಕ್ಕೆ ಇದರಲ್ಲೇ ಮಾಡೋಣ ಐಸ್ ಕ್ರೀಮ್ ಎಲ್ಲನ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಅವ್ರ ಆಸೆ ಇನ್ಯಾಕೆ ನಿರಾಸೆ ಮಾಡೋದು ಅಂತಂದು. ಸೊ ನೋಡಿ, ಫಸ್ಟು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಕಾಯಿಸಿ ಆರಿಸಿಕ್ಕಿದ್ದೀನಿ. ಸೊ ಆರಿಸಿರೋ ಹಾಲನ್ನ ಮಾವಿನ ಎಣ್ಣೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳೋದಷ್ಟೇ. ಮಿಕ್ಸಿ ಮಾಡ್ಕೊಬಿಟ್ಟು ಓವರ್ ಗಟ್ಟಿನೂ ಇರಬಾರ್ದು ಮತ್ತು ಓವರ್ ತೆಳುವೂ ಇರಬಾರ್ದು. ಆ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಗ್ಲಾಸಿಗೆಲ್ಲ ಹಾಕ್ಬಿಟ್ಟು ಸ್ಟಿಕ್ ಹಾಕಿ ಇಡ್ತಾಯಿದ್ದೀನಿ ಈಗ ಫ್ರಿಡ್ಜ್ಗೆ. ಈ ಕೆಲಸದ ಮಧ್ಯೆ ಐಸ್ ಕ್ರೀಮ್ ಸ್ಟಿಕ್ ತರಿಸೋದು ಮರ್ತೋಗ್ಬಿಟ್ಟು. ಸೊ ಸ್ಟಿಕ್ ಇರಲಿಲ್ಲ, ಎರಡೇ ಇದ್ವು. ಅದಕ್ಕೆ ಸ್ಪೂನಲ್ಲೇ ಇಟ್ಬಿಟ್ಟು ಮಾಡೋಣ ಅಂತಂದು 2 ಸ್ಟಿಕ್ ಇಟ್ಟಿದ್ದೀನಿ. ಮಕ್ಕಳಿಗೆ ಮಾತ್ರ, ನಮಗೆಲ್ಲ ಸ್ಪೂನಲ್ಲೇ ಇಟ್ಟಿದ್ದೀನಿ, ಗ್ಲಾಸಲ್ಲೇ. ಹಾಗೆ ಐಸ್ ಕ್ರೀಮ್ ಮೋಲ್ಡ್ ಕೂಡ ಇರಲಿಲ್ಲ, ಗ್ಲಾಸಲ್ಲಿ ಕೂಡ ಮಾಡ್ಕೋಬೋದು ಈಸಿಯಾಗಿ, ಚೆನ್ನಾಗಿರುತ್ತೆ ಅಂತಂದು ಗ್ಲಾಸಲ್ಲೇ ಮಾಡೋಣ ಅಂತ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇದೇನಿಲ್ಲ ಅಂದ್ರೂ ಸಂಜೆ ಆಗುತ್ತೆ ಅನಿಸುತ್ತೆ. ನಾನಿವಾಗ ಒಂದು 12 ಗಂಟೆ ಟೈಮಲ್ಲಿ ಇಡ್ತಾ ಇರೋದು. ಸಂಜೆ ಆಗುತ್ತೆ ಇದೀಗ ಐಸ್ ಕ್ರೀಮ್ ಎಲ್ಲ ಆಗಲಿಕ್ಕೆ. ಹಾಗೆ ಮೇಲ್ಗಡೆ ಬಂದ್ವಿ, ಅದನ್ನೆಲ್ಲ ಫ್ರಿಡ್ಜ್ಗೆ ಇಟ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು ಬಟ್ಟೆಗಳು ಕಟ್ ಮಾಡ್ತಾಯಿದ್ದೀನಿ. ಏನಂದರೆ ಮಿಷಿನಿಂದು ಕಾರ್ಬನ್ ಹೋಗ್ಬಿಟ್ಟಿದ್ದೆ, ಸ್ಟಿಚ್ ಮಾಡಲಿಕ್ಕೆ ಆಗಲ್ಲ, ಕಾಲಲ್ಲಿ ತುಳಿಬೇಕು. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಇವತ್ತು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಅಷ್ಟರಲ್ಲಿ ಕಟ್ಟಿಂಗ್ ಆದರೂ ಮಾಡ್ಕೊಬಿಡೋಣ ಅಂತಂದು ನೋಡಿ ಒಂದಷ್ಟೆಲ್ಲ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಕಟ್ಟಿಂಗಿಗೆ ಕುತ್ಕೊಂಡ್ರೆ 10 15 20 ಆಗಲಿ, ಒಬ್ರದ್ದು ಪೂರ್ತಿ ಕಟ್ ಮಾಡೋವರೆಗೂ ಎದ್ದೇಳಲ್ಲ. ಆ ಥರ ನಾನು ಒಬ್ರದ್ದು ಪೂರ್ತಿ ಕಟ್ ಮಾಡಿಬಿಟ್ಟು ಎತ್ತಿಟ್ಟರೆ ಅದು ಇನ್ನು ಕಟ್ ಮಾಡೋದು ಮುಗಿಯೋವರೆಗೂ ಸ್ಟಿಚ್ ಮಾಡ್ತಿರೋದು ಅಷ್ಟೇ. ಆ ಥರ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂದು ಸರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಸರಿ ಸ್ಟಿಚ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಮತ್ತು ಒಂದೊಂದೇ ಕಟ್ ಮಾಡಬೇಕು ಅಂದರೆ ಅದೊಂಥರ ಬೇಜಾರು, ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ಎಲ್ಲ ಒಂದೇ ಸರಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಕೆಳಗಡೆ ಬಂದು ಅವ್ರಿಗೆ ಹಾಲೆಲ್ಲ ಕಾಸು ಕೊಡೋಷ್ಟರಲ್ಲಿ ಒಂದು 6 ಗಂಟೆ ಆಗಿತ್ತು. 6-6:30 ಟೈಮಲ್ಲಿ ಈಗ ತೆಗಿತೀನಿ ಐಸ್ ಕ್ರೀಮ್ಗೆ. ತುಂಬ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮ್ ಮಾಡೋದು. ನೋಡಿ, ಅದನ್ನು ತೆಗೆದುಬಿಟ್ಟು ಗ್ಲಾಸ್ಗೆ ಸ್ವಲ್ಪ ನೀರು ಹಾಕಬೇಕು. ಗ್ಲಾಸ್ ಒಳಗಡೆ ಅಲ್ಲ, ಮೇಲ್ಗಡೆಯಿಂದ ನೋಡಿ ತೋರಿಸ್ತೀನಿ. ಈಗ ಈ ಥರ ಸ್ವಲ್ಪ ನೀರು ಬಿಟ್ಟರೆ ಸಾಕು, ಅದು ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ನಾವು ಸುಮ್ಮನೆ ಹಾಕಿ ಕಿತ್ಬಿಡೋಕೆ ಹೋದರೆ ಅದೇನಾಗುತ್ತೆ ಅಂದರೆ ಸ್ಟಿಕ್ ಹಾಕಿರ್ತೀವಿ ನೋಡಿ, ಅದೆಲ್ಲ ಬಿಚ್ಕೊಬಿಡುತ್ತೆ ಮತ್ತು ತಿನ್ಲಿಕ್ಕೆ ಬರಲ್ಲ ಐಸ್ ಕ್ರೀಮು. ಸೊ ಆ ಥರ ತೆಗೆದುಬಿಟ್ರೆ ಈಸಿಯಾಗಿ ಬರುತ್ತೆ. ನೋಡ್ರಪ್ಪ ಹೆಂಗೆ ಟೇಸ್ಟು, ಚೆನ್ನಾಗಿದೆಯಾ? ಏನಾದ್ರು ಏನು ಐಸು? ಮ್ಯಾಂಗೋ ಕುಲ್ಫಿ, ಮ್ಯಾಂಗೋ ಐಸ್ ಚೆನ್ನಾಗಿದೆಯಾ? ಬರಾರಿತಾ ನಿಮ್ಮದು? ಐಸು ಯಾವಾಗಲೂ ಐಸ್ ಕ್ರೀಮ್. ಸರಿನಾ? ಈಗ ಚೆನ್ನಾಗಿದ್ಯಾ? ಈಗ ಮತ್ತೆ ಬಟ್ಲು ಇಟ್ಕೊಳ್ರಿ ಕೈಯಾಗೆ, ಇನ್ನೊಂದು ಕೈಯಾಗೆ ಚೆಲ್ಕೊಬೇಡ್ರಿ. ಹಿಂಗಡೆಗೆ ಬಟ್ಲು ಇಟ್ಕೊಂಡು ತಿನ್ಕೊಳ್ರಿ. ಆಯ್ತಾ? ಕುತ್ಕೊಂಡ್ರಿ ಅಲ್ಲೊಂತ ಕುತ್ಕೊಂಡು ತಿನ್ನಿರಿ. ತಾತನ ಕರೀರಿ, ಹಂಗೆ ತಾತನ ಕೊಡೋಣ. ಇಲ್ಲೇ ಕುತ್ಕೊಬೇಡ್ರಿ.
ಗೈಸ್ ನೋಡಿ ಇದು ತಾತಂಗೆ ಅಂತ ತಗೊಂಡೋಗ್ತಾ ಇದ್ದೀನಿ. ವಾಯ್ಸ್ ನೆಲಗೆ ತಿರುಗ್ತಿಲ್ಲ. ತಾತ ಕ್ವಾ ಕೂತ್ಕೊಳ್ರಿ ಒಂದ್ಸಾಗೆ. ಐಸ್ ಕ್ರೀಮ್ ಹಿಂಡ್ಕೊಂಡು ತಿನ್ನು. ಈಗ ನಾನು ಟೇಸ್ಟ್ ನೋಡ್ತೀನಿ ಯಾವ ಥರ ಐತೆ ಅನ್ನೋದು. ನನಗೆ ತಿರುಗ್ತಿಲ್ಲ. ಸೊ ಏನಾದರೂ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಇದ್ದರೆ ಸಾರಿ, ಮುಂಚೆ ಹೇಳ್ಬಿಟ್ಟಿರ್ತೀನಿ. ಸೊ ಟೇಸ್ಟ್ ನೋಡ್ತೀನಿ ಈಗ ನಾನು. ಏನಂದರೆ ಐಸ್ ಕ್ರೀಮ್ ಸ್ಟಿಕ್ ಇರಲಿಲ್ವಲ್ಲ, ಸೊ ಕುಲ್ಫಿ ಐಸ್ ಕ್ರೀಮ್ ಮೋಲ್ಡ್ ಕೂಡ ಇರಲಿಲ್ಲ, ಅದಕ್ಕೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೆ. ಮತ್ತು ನೋಡಿ ಸ್ಪೂನಲ್ಲಿ ಐಸ್ ಕ್ರೀಮ್ ಮಾಡೋದು. ಟೇಸ್ಟ್ ಮಾಡೋಣ ಬನ್ನಿ. ಸೂಪರ್. ಹಾಗೆ ನೈಟ್ ಊಟಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಬೆಂದಿದೆ, ಇದು ಸುಲಿಬೇಕು ಸಿಪ್ಪೆ ಎಲ್ಲನ. ನೋಡಿ ಅನ್ನ ಮಾಡಿದ್ದೀನಿ. ರೈಸ್ಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಸ್ವಲ್ಪ ಇರಿಸಿದ್ದೆ ಸಾಂಬಾರು ಮಾಡಬೇಕಾದ್ರೇ. ಸೊ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಉಸ್ಲಿ ಮಾಡ್ಕೊಂಡು ತಿನ್ನಲಿಕ್ಕೆ ಅಂತ ಇರಿಸಿದ್ದೆ. ಉಸ್ಲಿ ಮಾಡ್ಕೊಂಡು ತಿಂದು ಇನ್ನು ಸ್ವಲ್ಪ ಇರೋದನ್ನ ಅನ್ನಕ್ಕೆ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತಂದು. ಸೊ ನಾವು ಅಂಗನವಾಡಿಗೆ ಹೋಗ್ಬೇಕಾದ್ರೆ ಎಲ್ಲ ಮಾಡ್ತಿರಲ್ಲ, ಆ ಥರ ಮಾಡಿದ್ದೀನಿ. ಹಾಗೆ ಹೆಸ್ರು ಕಾಳು ಸಾಂಬಾರೇ ಮಾಡಿದ್ದೀನಿ, ಮೊಳಕೆ ಕಟ್ಟಿದ್ದೆ ಹೆಸ್ರು ಕಾಳು ಸಾಂಬಾರು ಮಾಡಿದ್ದೀನಿ. ನೋಡಿ ಬಿಸಿ ಮುದ್ದೆ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಹೆಸ್ರು ಕಾಳು ಸಾಂಬಾರು. ಹಾಗೆ ಈಗ ಬೇಸಿಗೆ ಬೇರೆ ಅಲ್ವಾ, ಸೊ ಬೇಸಿಗೆ ಒಳಗೆ ಈ ಥರ ತಂಪಾಗಿರೋ ಐಟಮ್ ಎಲ್ಲ ತಿನ್ನಬೇಕು, ಅವಾಗಲೇ ಚೆನ್ನಾಗಿರೋದು, ದೇಹಕ್ಕೆ ತಂಪಾಗೋದು. ಅದು ಅಲ್ಲದೆ ನನಗೆ ಬಾಯಲ್ಲಿ ಹುಣ್ಣಾಗಿತ್ತಲ್ಲ, ಸೊ ಈ ಟೈಮಲ್ಲಿ ಅದು ಜ್ಞಾಪನಕ್ಕೆ ಬಂದಿತ್ತಷ್ಟೇ. ಸೊ ಡೇ ಬೈ ಡೇ ಒಂದು ದಿನ ಬಿಟ್ಟು ಒಂದಿನ ಮೊಟ್ಟೆ ಬೇಯಿಸ್ತೀವಿ ಕಾಮನ್ನಾಗಿ. ಸೊ ಒಂದು ಮೊಟ್ಟೆ ಹಾಗೆ ಅನ್ನ ಸಾಂಬಾರು ಮುದ್ದೆ ಹಾಗೆ ಮನೆಯಲ್ಲೇ ಮಾಡಿರೋಂಥ ಉಪ್ಪಿನಕಾಯಿ ಇದಿಷ್ಟು ಹಾಕ್ಬಿಟ್ಟು ಇವತ್ತಿನ ನೈಟ್ಗೆ ಊಟಕ್ಕೆ ಇದಿಷ್ಟು ಹೆಲ್ದಿ ಫುಡ್ ರೆಡಿ ಆಯಿತು. ನೀನು ಹೇಳ್ತೀವಿ, ನಾವು ಹೇಳಲ್ಲ, ನಾವು ಬರಲ್ಲ ಏನಾಗ ಮಾತಾಡು. ಆಮೇಲೆ ಮುಗಿಯಾಗಿ ಹೆಂಗೆ ಮಾತಾಡ್ತೇನೆ ಹೇಳಪ್ಪ. ಹೇಳಪ್ಪ, ಉಂಡೆ ನಿದ್ದೆ ಮಾಡಿದ್ರೆ ಮನೆಗೆ ಹೋಗ್ಕೊಂಡು ಗುಂಡಿ ನಾನು ಹೋಗೋದು ಇನ್ನ 7ನೇ ಕ್ಲಾಸ್ ಆಗಲಿ ಮಾಡಿದ್ದ ಪಾಠ ಎಂಟ ಸಿದ್ಧಾರ್ಥ ಇಡಿಯೇಟ್ ಇದ್ದ. ವಿಡಿಯೋ ಎಂಡ್ ಮಾಡು. ಹೇಳತ್ತ ಬಾಯ್ ಬಿಟ್ಟು ನಿಧಾನಕ್ಕೇನೆ ಮಳೆ ಬರೋದು, ನಾನು ಮನೆ ನೋಡ್ಬೇಕು. ಹೋಗುವಲ್ಲ ಅದಕ್ಕೆ ಹಾಯ್ ವಾಲ್ ಯೂಟ್ಯೂಬ್ ರಾಣಿ ಪೂಜಮ್ಮ ತೆಗಿ ಗೈಸ್ ನೋಡಿ ಕರೆಂಟ್ ಹೋಗ್ಬಿಟ್ಟೈತೆ, ಕಾಣಿಸ್ತಿಲ್ಲ. ನ್ಯಾಲೆಟ್ ಹಿಡ್ಗಲ್ಲ, ನನಗೆ ತಿರ್ಗಲ್ಲ, ದಪ್ಪ ಬಿಟ್ಟೈತಿ ತುಪ್ಪ ಬೆಣ್ಣೆ ತಿಂದು. ಮಳೆ ಬರ್ತಾಯಿತ್ತು ಹೊರಗಡೆ. ಸೊ ಎಲ್ಲರದ್ದು ಊಟ ಆಯಿತು. ನೆಲ್ಗೆಗೆ ಕೊನೆಗೆ ಉಣ್ಣಾಗಿರೋದ್ರಿಂದ ಮಾತಾಡೋಕ್ಕಾಗಲ್ಲ. ಎಂಡ್ ಮಾಡಿರಿ ವಿಡಿಯೋನ ಅಂದರೆ ಯಾರು ಎಂಡ್ ಮಾಡಲ್ಲ. ಲಿಕ್ಕಿ ನೀನು ಎಂಡ್ ಮಾಡಲ್ವಾ? ಎಂಡ್ ಮಾಡೋದು ಹೆಂಗೆ ಹೇಳು? ವಿಡಿಯೋ ಎಂಡ್ ಮಾಡೋದು ಹೆಂಗೆ ಹೇಳು? ಇವತ್ತಿನ ವಿಡಿಯೋ ಅಷ್ಟೇ.
ವಿಡಿಯೋ ಎಷ್ಟಾಗಿದೆ? ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ. ಬಾಯ್. ಸಿಗೋಣ ನಾಳೆ. ಸಿಗೋಣ ನಾಳೆ ಮತ್ತೊಂದು ಹೊಸಲ್ಲಿಗೆ. ಅಲ್ಲಿವರೆಗೂ ವಿಡಿಯೋದಾಗೆ ಅಲ್ಲಿ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್. ಹುಡುಗನಂತ ಎಷ್ಟು ಚೆನ್ನಾಗಿ ವಿಡಿಯೋ ಎಂಡ್ ಮಾಡ್ತಾನೆ. ಆ ಹುಡುಗನಂತ ಎಷ್ಟು ಚೆನ್ನಾಗಿ ವಿಡಿಯೋ ಎಂಡ್ ಮಾಡ್ತಾನೆ. ನಿಂಗೆ ಬೋರಲ್ಲ ಅದು. ಮಳೆ ನೋಡ್ಕೊಂಡು ಕೂಕ. ಹಾಯ್ ವಾರ ಹ್ಞೂ